ಸರಿಯಾದ ರೀತಿಯಲ್ಲಿ ತುಂಬ ಹಣ ಮಾಡಬೇಕು ಅಂದರೆ ನಾವು ಸೈನ್ಸ್ ಆಫ್ ಮನಿನ ತಿಳಿದುಕೊಳ್ಬೇಕಾಗತ್ತೆ. ಇದು ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಜಾಸ್ತಿ ಹಣ ಬರಲ್ಲ. ಒಂದು ವೇಳೆ ಬಂದರೂ ಅದು ನಿಲ್ಲಲ್ಲ. ನಿಂತರೂ ತಪ್ಪು ಜಾಗದಲ್ಲಿ ಅದರ ಉಪಯೋಗ ಆಗುತ್ತೆ. ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ನಮ್ಮ ಹತ್ರ ಜಾಸ್ತಿ ಹಣ ಬಂದರೆ ನಮ್ಮೆಲ್ಲ ಸಮಸ್ಯೆ ತೀರೋಗ್ಬಿಡುತ್ತೆ, ಎಲ್ಲ ಸಮಸ್ಯೆ ಬಗೆಹರಿದು ಬಿಡುತ್ತೆ ಅಂದ್ಕೊಂಡಿದ್ದಾರೆ. ಅಥವಾ ನನ್ನ ಇನ್ಕಮ್ ಡಬಲ್ ಆದರೆ ಹಣದ ಸಮಸ್ಯೆನೇ ಇರಲ್ಲ ಅಂದ್ಕೊಂಡಿದ್ದಾರೆ. ಮೋರ್ ಮನಿ ಮೋರ್ ರಿಚ್ನೆಸ್. ಆದರೆ ತುಂಬ ಜನರ ಹತ್ರ ದುಡ್ಡಿದೆ, ಅವರ ಎಲ್ಲ ಸಮಸ್ಯೆ ಬಗೆಹರಿದಿದೆಯಾ? ಬಗೆಹರಿದಿಲ್ಲ. 10 ಜನರಲ್ಲಿ 7 ಜನರ ಸಮಸ್ಯೆ ಬಗೆಹರಿದಿರ್ಬೋದು, 3 ಜನರ ಸಮಸ್ಯೆ ಬಗೆಹರಿದಿರಲ್ಲ. ಏನಿದರ ವಿಜ್ಞಾನ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಮನಿ ಈಸ್ ಎ ಮ್ಯಾಗ್ನಿಫೈಯರ್. ಹಣ ಮ್ಯಾಗ್ನಿಫೈಯರ್ ರೀತಿ ಕೆಲಸ ಮಾಡುತ್ತೆ. ಮನಿ ಈಸ್ ಮ್ಯಾಗ್ನಿಫೈಯರ್. ಹಣ ಒಂದು ಈ ಮ್ಯಾಗ್ನಿಫೈಯರ್ ಗ್ಲಾಸ್ ಥರ ಕೆಲಸ ಮಾಡುತ್ತೆ. ಅದು ಏನೂ ಮಾಡಲ್ಲ. ನಿಮ್ಮ ಹತ್ರ ಏನಿದೆ ಅದನ್ನು ಎಕ್ಸ್ಟೆಂಡ್ ಮಾಡ್ತದೆ, ಹೆಚ್ಚಿಸ್ತದೆ. ನಿಮಗೆ ಖರ್ಚು ಮಾಡುವ ಹ್ಯಾಬಿಟ್ ಇದ್ದರೆ, ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬಂತು ಅಂದರೆ ನೀವು ಜಾಸ್ತಿ ಖರ್ಚು ಮಾಡ್ತೀರಾ. ಕೆಲವೊಬ್ಬರಿಗೆ EMI ಹ್ಯಾಬಿಟ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಲೋನ್ ತಗೊಳ್ಳೋ ಹ್ಯಾಬಿಟ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಜೂಜು ಗ್ಯಾಮ್ಲಿಂಗ್ ಇದರ ಚಟ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಹಣನ ಉಳಿತಾಯ ಮಾಡೋ ಹ್ಯಾಬಿಟ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಖರ್ಚು ಜಾಸ್ತಿ ಮಾಡೋ ಹ್ಯಾಬಿಟ್ ಇರುತ್ತೆ, ಕೆಲವೊಬ್ಬರಿಗೆ ಇನ್ವೆಸ್ಟ್ಮೆಂಟ್ ಮಾಡೋ ಹ್ಯಾಬಿಟ್ ಇರುತ್ತೆ. ನಿಮ್ಮ ಹತ್ರ ಜಾಸ್ತಿ ದುಡ್ಡು ಬಂದರೆ ನೀವೇನು ಮಾಡ್ತಿದ್ರೋ ಅದನ್ನು ಜಾಸ್ತಿ ಮಾಡ್ತೀರಾ. ಮನಿ ಈಸ್ ನಥಿಂಗ್ ಬಟ್ ಎ ಮೈಂಡ್ ಸೆಟ್. ಹೆಚ್ಚು ದುಡ್ಡು ನಿಮಗೆ ಹೆಚ್ಚು ಆಸೆ, ಪ್ಲೆಷರ್ ಕೊಡ್ಬೋದು, ಹ್ಯಾಪಿನೆಸ್ ಅಲ್ಲ. ಎಷ್ಟೋ ಜನರು ಅವರ ಹತ್ರ ದುಡ್ಡಿಲ್ಲ ಅಂದರೂ ಖುಷಿಯಾಗಿದ್ದಾರೆ. ಎಷ್ಟೋ ಜನರ ಹತ್ರ ದುಡ್ಡಿದೆ ಆದರೂ ನೋವು, ದುಃಖ, ಏನೋ ಸಂಕಟ ಅವರನ್ನು ಕಾಡ್ತಾ ಇರ್ತದೆ. ಹಣ ಖುಷಿ ಕೊಡಲ್ಲ. ಖುಷಿ ಸಿಗೋದು ಸ್ಟೇಟ್ ಆಫ್ ಮೈಂಡ್. ಹಣದ ಜೊತೆ ನಿಮ್ಮ ಸಂಬಂಧ ಯಾವ ರೀತಿ ಇದೆ ಅದರ ಮೇಲೆ ನಿಮಗೆ ಎಷ್ಟು ಹಣ ಬರಬೇಕು ಅನ್ನೋದು ನಿರ್ಧಾರ ಆಗುತ್ತೆ. ಹೇಗೆ? ಹಣದ ಬಗ್ಗೆ ನಿಮ್ಮ ವಿಚಾರ ಏನು? ಹಣ ಒಳ್ಳೆಯದ ಕೆಟ್ಟದ? ಹಣ ಮಾಡೋದು ಸುಲಭನಾ ಕಠಿಣನಾ? ಬೇರೆಯವ್ರ ಹತ್ರ ಹಣ ನೋಡಿದಾಗ ಅಥವಾ ಬೇರೆಯವರ ಸಕ್ಸಸ್ ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಮೂಡೋ ಭಾವನೆ ಏನು? ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣದ ಬಗ್ಗೆ ನಿಮ್ಮಲ್ಲಿ ಯಾವ ಭಾವನೆ ಇದೆ? ಈ 4 ಪಾಯಿಂಟ್ನ ನೀವು ಅರ್ಥ ಮಾಡಿಕೊಂಡ್ರೆ, ಅದರಲ್ಲಿ ನಿಮ್ಮ ಬ್ಲೂ ಪ್ರಿಂಟ್ ಏನಿದೆ ಅಂತ ತಿಳ್ಕೊಂಡ್ರೆ ನಿಮ್ಮ ಹತ್ರ ಹಣ ಬರಲಿಕ್ಕೆ ದಾರಿ ಮಾಡಿಕೊಟ್ಟಾಗ ಆಗುತ್ತೆ. ಮೊದಲನೇದೇನು? ಹಣದ ಬಗ್ಗೆ ನಿಮ್ಮ ವಿಚಾರ ಏನು? ನೀವು ಅನ್ಬೋದು ಹಣ ಯಾರಿಗೆ ಬೇಡ, ಹಣ ಒಳ್ಳೆಯದು ಅಂತ. ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮನೆಗೆ ಯಾರಾದರೂ ಅತಿಥಿ ಬಂದರೆ ನೀವೇನು ಮಾಡ್ತೀರಾ? ಅವರಿಗೆ ನಿಮ್ಮ ಒಳ್ಳೆ ಕ್ವಾಲಿಟಿ ಟೈಮ್ ಕೊಡ್ತೀರಾ, ಒಳ್ಳೆ ಊಟ ತಿಂಡಿ ಚೆನ್ನಾಗಿ ಮಾತಾಡಿಸ್ತೀರಾ. ಅವರು ಹೊರಗಡೆ ಹೋಗಿ ನಿಮ್ಮ ಬಗ್ಗೆ ಏನು ಹೇಳ್ತಾರೆ? ಒಳ್ಳೆಯದೇ ಮಾತಾಡ್ತಾರೆ. ಮತ್ತು ನಿಮ್ಮ ಮನೆಗೆ ಬರಬೇಕು ಅಂದ್ಕೊಳ್ತಾರೆ, ಬರಲಿಕ್ಕೆ ಇಷ್ಟನೂ ಪಡ್ತಾರೆ. ಅದೇ ನೀವು ಬಾಗಿಲಲ್ಲೇ ನಿಂತು ಮಾತಾಡಿಸಿ ಕಳಿಸಿದ್ರೆ ಏನು ಹೇಳ್ತಾರೆ? ಅವರು ಮತ್ತೆ ನಿಮ್ಮ ಮನೆ ಬರಬೇಕಂತ ವಿಚಾರನೂ ಮಾಡಲ್ಲ. ಇದು ಸಹ ಹಣದ ವಿಷಯದಲ್ಲಿ ಆಗ್ತದೆ. ಎಷ್ಟೋ ಜನ ಹಣನ ಹೊರಗಡೆಯಿಂದನೇ ಕಳಿಸ್ಬಿಡ್ತಾರೆ. ತುಂಬ ಜನ ಒಳಗಡೆ ಕರೆದು ತಿಜೋರಿಲಿಟ್ಟು ಚೆನ್ನಾಗಿ ನೋಡ್ಕೋತಾರೆ. ತುಂಬ ಜನ ಬರೋ ಹಣನ ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದ್ರ ಮುಖಾಂತರನೋ EMI ಸಾಲದ ಮುಖಾಂತರನೋ ಹೊರಗಡೆ ಕಳಿಸ್ಬಿಡ್ತಾರೆ ಬರೋಕ್ಕಿಂತ ಮುಂಚೆ. ಎಷ್ಟೋ ಜನರ ಸಂಬಳ 1ನೇ ತಾರೀಕು ಆಗೋದಿರುತ್ತೆ. ಇವರು 25ನೇ ತಾರೀಕಿಗೆ ಆ ಸಂಬಳನ, ಬರೆದಿರೋ ಸಂಬಳನ ಕ್ರೆಡಿಟ್ ಕಾರ್ಡ್ ರೂಪದಲ್ಲಿ, ಸಾಲದ ರೂಪದಲ್ಲಿ ಮೊದಲೇ ಇಸ್ಕೊಂಡು ಅದನ್ನು ಹೊರಗಡೆ ಕಳಿಸಿರ್ತಾರೆ. ನೀವು ಹಣಕ್ಕೆ ಮರ್ಯಾದೆ ಕೊಟ್ಟರೆ ಹಣ ಸಹ ನಿಮ್ಗೆ ಮರ್ಯಾದೆ ಕೊಡುತ್ತೆ. ಸಂಬಳ ಬಂದರೆ ಮನೆಗೆ ತೊಗೊಬನ್ನಿ. ಫಸ್ಟು ಹಣದ ರೆಸ್ಪೆಕ್ಟ್ ಮಾಡಬೇಕು, ಪ್ರೀತಿಸಬೇಕು, ಗೌರವಿಸಬೇಕು. ಇನ್ನು ಬೇರೆಯವರ ಹಣ ನೋಡಿ ನಿಮಗೆ ಏನು ಅನ್ನಿಸ್ತದೆ? ಹೊಟ್ಟೆ ಕಿಚ್ಚ, ಜಲ್ಸಿನ? ಅಬಂಡನ್ಸ್ ಮೈಂಡ್ ಸೆಟ್ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಹೊಟ್ಟೆ ಕಿಚ್ಚು, ಜಲ್ಸಿ ಪಡಬಾರ್ದು. ಅವ್ರ ಹತ್ರ ಹಣ ಬರ್ತಾ ಇದೆ ಅಂದರೆ ನಿಮ್ಮ ಹತ್ರನೂ ಬರುತ್ತೆ. ಪ್ರಪಂಚ ಲಾ ಮೇಲೆ ನಡೀತಾ ಇರ್ತದೆ. ಅವ್ರ ಹತ್ರ ಹಣ ಬರಲಿಕ್ಕೆ ಅವ್ರು ಏನೋ ಮಾಡಿದ್ದಾರೆ, ಹಾಗಾಗಿ ಹಣ ಬರ್ತಾ ಇದೆ. ಈಗ ಮಾಡಿಲ್ಲ ಅಂದರೂ ಮುಂಚೆ ಏನಾದರೂ ಮಾಡಿ ಇಟ್ಟಿದ್ದಾರೆ ಅಂತ ಅರ್ಥ. ಖುಷಿ ಪಡಿ. ಅವರು ಹಣ ಬಂದಿದ್ದಕ್ಕೆ ಅವ್ರ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅವರ ಖುಷಿಯಲ್ಲಿ ನೀವು ಖುಷಿ ಪಡಬೇಕು. ಪ್ರಪಂಚದ ಲಾ ಏನು ಗೊತ್ತಾ? ನೀವು ಏನು ಬಿತ್ತುತ್ತೀರೋ ಅದನ್ನೇ ಪಡಿತೀರ. ನೆಗೆಟಿವ್ ಇಮೋಷನ್ನ ಬಿತ್ತಿ ಪಾಸಿಟಿವ್ನ ಹೇಗೆ ಪಡೀಲಿಕ್ಕೆ ಸಾಧ್ಯ? ಖುಷಿ ಪಡಿ. ನಿಮ್ಮ ಸಕ್ಸಸ್ ಆಗಿರ್ಬೋದು, ಬೇರೆಯವ್ರ ಸಕ್ಸಸ್ ಆಗಿರ್ಬೋದು, ಖುಷಿ ಪಡಿ. ಏನಾಗುತ್ತೆ ಅಂದರೆ ಕೆಲವೊಬ್ಬರು ಕ್ರೆಡಿಟ್ ಕಾರ್ಡ್ ಸಾಲದ ಮುಖಾಂತರನೋ ಕ್ರೆಡಿಟ್ ಕಾರ್ಡ್ ಮುಖಾಂತರನೋ ಹಣನ ದೂರ ತಳ್ಳಿದರೆ ನೀವು ಯೋಚನೆಲೇ
ಹಣನ, ಅಬಂಡನ್ಸ್ನ, ಸಮೃದ್ಧಿನ, ಸಂಪತ್ತನ್ನ ದೂರ ತಳ್ತಾ ಇದ್ದೀರಾ? ಇನ್ನು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹಣದ ಬಗ್ಗೆ ಏನು ನಂಬಿಕೆ ಇದೆ? ಯಾವ ನೆಗೆಟಿವ್ ಭಾವನೆ ಬೇರೂರಿದೆ? ಹಾಸಿಗೆದಷ್ಟು ಕಾಲು ಚಾಚಬೇಕಂತನ ಏನೇನೋ ನಂಬಿಕೆಗಳು ಮನುಷ್ಯನ ತಲೆಯಲ್ಲಿ ಇರ್ತದೆ ಅನ್ನೋದಕ್ಕೆ ಮನಿ ಬ್ಲೂ ಪ್ರಿಂಟ್ ಬಗ್ಗೆ 2-3 ವಿಡಿಯೋ ಮಾಡಿಟ್ಟಿದ್ದೀನಿ, ನೋಡಿ. ಪ್ರಾಕ್ಟಿಕಲ್ ರಿಚುವಲ್ಸು ಅದರಲ್ಲಿದೆ. ಅದನ್ನು ಯಾವ ರೀತಿ ಡಿಲೀಟ್ ಮಾಡಿ ಹೊಸ ವಿಚಾರನ ಪ್ಲ್ಯಾಂಟ್ ಮಾಡಬೇಕು ಅನ್ನೋದನ್ನು. ಮನಿ ಕ್ಯಾನ್ ಓನ್ಲಿ ಸಾಲ್ವ್ ಮನಿ ಪ್ರಾಬ್ಲಮ್. ಹಣದಿಂದ ಹಣದ ಸಮಸ್ಯೆ ಮಾತ್ರ ಬಗೆಹರಿಸಬಹುದು. ನಮ್ಗೆ ಅರ್ಧ ಸಮಸ್ಯೆ ಬರೋದು ಹಣ ಇಲ್ಲದೆ ಇರೋ ಕಾರಣ. ಹಣ ಸಮಸ್ಯೆ ಅಲ್ಲ, ಹಣ ಇಲ್ಲ, ಅದಕ್ಕೆ ಸಮಸ್ಯೆಗಳು ಕ್ರಿಯೇಟ್ ಆಗಿದೆ. ಮನಿ ಪ್ರಾಬ್ಲಮ್ ಅಲ್ಲ, ಲ್ಯಾಕ್ ಆಫ್ ಮನಿ ಪ್ರಾಬ್ಲಮ್. ಕೇವಲ ಹಣ ಇಲ್ಲದೆ ಏನು ಸಮಸ್ಯೆ ಆಗ್ತವೋ ಅದನ್ನು ಮಾತ್ರ ಸಾಲ್ವ್ ಮಾಡ್ತದೆ, ಎಲ್ಲ ಸಮಸ್ಯೆ ದೂರ ಮಾಡಲ್ಲ. 90% ಪ್ರಾಬ್ಲಮ್ ಹಣಕ್ಕೆ ಸಂಬಂಧಪಟ್ಟದಾಗಿರೋದ್ರಿಂದ ಸಾಲ್ವ್ ಆಗುತ್ತೆ. ಬಾಕಿ 10%, ಅದರಲ್ಲೂ 8% ಮೂಲ ಹುಡ್ಕೊಂಡು ಹೋದರೆ ಅದು ಹಣಕ್ಕೆ ಸಂಬಂಧಪಟ್ಟದ ಆಗಿರೋದ್ರಿಂದ ಹಣ ನಿಮ್ಮ ಜೀವನದಲ್ಲಿ ಬಂದರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತದೆ ಅಂತ ಹೇಳ್ಬೋದು.